ವಿರೋಧಿಗಳಿಗೆ ಸಿಂಹ ಸ್ವಪ್ನವಾಗಿರುವ ಪ್ರಿಯಾಂಕ್ ಖರ್ಗೆ ಅವರಿಗೆ ಪ್ರತಿಭಟನೆ ಉದ್ದೇಶ ಏನಿಲ್ಲ. ನಮ್ಮೆಲ್ಲರ ಧೀಮಂತ ನಾಯಕ, ಬಡವರ ಬಂಧು ಮತ್ತು ಡೈನಾಮಿಕ್ ಯುವ ನಾಯಕರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಈ ಒಂದು ನೂತನ ಸಚಿವ ಸಂಪುಟದಲ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಿ ಒಂದು ಪ್ರಬಲವಾದಂಥ ಖಾತೆಯನ್ನು ಕೊಡಬೇಕು. ಯಾಕೆ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಪ್ರಬಲವಾದಂಥ ಖಾತೆ ಮತ್ತು DCMನೇ ಕೊಡಲೇಬೇಕು ಅಂತೇಳಿ ನಾವೆಲ್ಲ ಉಗ್ರವಾದಂಥ ಹೋರಾಟ ಮಾಡ್ತಾಯಿದ್ದೀವಿ ಅಂದರೆ ಯಾಕೆ ಅಂದರೆ ಅವರು ಪಕ್ಷಕ್ಕೋಸ್ಕರ ಭಾಳ ನಿಷ್ಠೆಯಾಗಿದ್ದಾರೆ ಮತ್ತು ಪಕ್ಷಕ್ಕೋಸ್ಕರ ಭಾಳಷ್ಟು ದುಡಿದಿದ್ದಾರೆ, ಶ್ರಮಿಸಿದ್ದಾರೆ ಮತ್ತು ಅವ್ರು ಯಾವುದೇ ಖಾತೆಗಳನ್ನು ನಿಭಾಯಿಸಿದ್ರು ಸಹ ಸಮರ್ಥಕವಾಗಿ ನಿಭಾಯಿಸಿದ್ದಾರೆ. ಆ ಖಾತೆಗಳಲ್ಲಿ ತುಂಬ ಬದಲಾವಣೆಗಳನ್ನು ತಂದಿದ್ದಾರೆ. ಶೋಷಿತರು, ಹಿಂದುಳಿದವರು, ಬಡವರು, ದಲಿತರು, ರೈತರು, ಕಾರ್ಮಿಕರ ಪರವಾಗಿ ಯಾವಾಗಲೂ ಸಹ ದುಡಿತಾ ಇದ್ದಾರೆ, ಚಿಂತಿಸ್ತಾ ಇದ್ದಾರೆ. ಅವರು ಸಮಾಜವಾದಿ ಮತ್ತು ಜಾತ್ಯತೀತ ಹಿನ್ನೆಲೆಯಲ್ಲಿ ಅವರು ಚಿಂತನೆಗಳಿದೆ. ಹಾಗಾಗಿ ಈ ಭಾರತದ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧ, ಬಸವ, ಅಂಬೇಡ್ಕರ್ ಅವರ ಆಶಯಗಳನ್ನು ಈಡೇರಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ಈ ರಾಜ್ಯದಲ್ಲಿ ಯುವ ನಾಯಕ ಯಾರು ಇದ್ದರೆ ಅದು ಪ್ರಿಯಾಂಕ್ ಖರ್ಗೆ ಸಾಹೇಬರು. ಹಾಗಾಗಿ ಅವ್ರಿಗೆ ಆ ಒಂದು ಉನ್ನತ ಸ್ಥಾನವನ್ನು DCMನ ನೀಡಲೇಬೇಕು. ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಅತಿ ಹೆಚ್ಚು ಹೆಸರು ಬರ್ತಕ್ಕಂಥ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಹಾಗಾಗಿ ಅವರು ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ. ಈಗ ಅವರು ಯಾಕೆ ಕೊಡಬೇಕಪ್ಪ ಅಂದರೆ ಅವ್ರಿಗೆ ಕೊಲೆ ಬೆದರಿಕೆ ಆದಂಥ ಎಷ್ಟೋ ಒಂದು ಬೆದರಿಕೆಗಳು ಬಂದು ಅವ್ರ ಕುಟುಂಬವನ್ನೇ ಮುಗಿಸ್ತೀವಿ, ಅವ್ರನ್ನೇ ಮುಗಿಸ್ತೀವಿ ಅಂತೆಲ್ಲ ಬಂದರು. ಆದರೆ ಅದು ಯಾವುದಕ್ಕೂ ಕೇರ್ ಮಾಡದೆ ಜಗ್ಗದೆ ಪಕ್ಷ ಮತ್ತು ಸರ್ಕಾರಕ್ಕೆ ಗಟ್ಟಿಯಾಗಿ ನಿಂತು ಹೆಸರು ಬರ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ, ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದಾರೆ. ಅಂಥ ಒಂದು ಡೈನಾಮಿಕ್ ಯುವ ನಾಯಕನಿಗೆ, ಒಂದು ಬದ್ಧತೆ ಇರತಕ್ಕಂಥ ನಾಯಕನಿಗೆ ನೀವು DCMನ ನೀಡಲೇಬೇಕು ಅಂತೇಳಿ ನಾವೆಲ್ಲ ಒಕ್ಕರ್ಲಿಂದ ಹೈಕಮಾಂಡ್ಗೆ ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಮೈಸೂರಿನಿಂದ ನಾವು ಈ ರೀತಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಮೇಡಮ್. ಅದನ್ನು ಹೈಕಮಾಂಡು ಸಮರ್ಥನೆ ಇರೋರಿಗೆ ಮಾಡಲಿ. ಯಾಕೆಂದರೆ ಮೇಡಮ್ ಅದು ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಮೇಡಮ್, ಎಲ್ಲರಿಗೂ ಕೇಳ್ತಕ್ಕಂಥದ್ದು ಅವರು ರಕ್ಕು ಸಂವಿಧಾನಾತ್ಮಕವಾಗಿ. ಆದರೆ ನಾವೇನು ಹೇಳ್ತಕ್ಕಂಥದ್ದು, ಯಾರಿಗೆ ಪ್ರತಿಭೆ ಇದೆ, ಸಾಮರ್ಥ್ಯ ಇದೆ, ಶಕ್ತಿ ಇದೆ, ಯಾರು ಕೆಲಸ ಮಾಡ್ತಕ್ಕಂಥ ಚಾಕಚಕ್ಯತೆ ಇದೆ, ಪಕ್ಷಕ್ಕೆ ಹೆಸರು ಬರ್ತಕ್ಕಂಥ ಕೆಲಸವನ್ನು, ಸರ್ಕಾರಕ್ಕೆ ಹೆಸರು ಬರ್ತಕ್ಕಂಥ ಕೆಲಸವನ್ನು, ಆ ಸ್ಥಾನಕ್ಕೆ ಹುದ್ದೆಗೆ ಒಂದು ಗೌರವ ತರ್ತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾರೆ ಅಂತಕ್ಕಂಥದ್ದನ್ನ ಮಾಡಬೇಕು. ಹಾಗೆ ಒಂದು ನೆಕ್ಸ್ಟ್ ಜನ್ರೇಷನ್ಗೆ ಒಂದು ಮಾರ್ಗದರ್ಶಕರಾಗಿ ಇವರು ಪ್ರಿಯಾಂಕ್ ಖರ್ಗೆ ಅವರು ದುಡಿತಾರೆ, ಆ ಒಂದು ಹುದ್ದೆಗೆ ಸಮರ್ಥವಾಗಿ ನಿಭಾಯಿಸ್ತಾರೆ. ಹಂಗಾಗಿ ಅವ್ರು ಕೊಡಬೇಕು ಅಂತೇಳಿ ನಾವೆಲ್ಲ ಒಕ್ಕಲಿಂದ ಮೈಸೂರಿನಲ್ಲಿ ಒತ್ತಾಯಿಸ್ತಾ ಇದ್ದೀವಿ.